ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಟೈಮ್ ಅಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 12:30 ಆಗಿದೆ. 12:30 ಆಗಿದೆ. ಟಿಫನ್ ಎಲ್ಲ ಆಯಿತು ಆಲ್ರೆಡಿ. ದೋಸೆ ಎಲ್ಲ ತಿಂದು ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಪೌಡ್ರ್ ಹಾಕೋದು, ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕೋದು, ಬಿಸಿ ನೀರು ಹಾಕೊಂಡು ಕುಡಿಯೋದು. ಒಬ್ಬೊಬ್ಬರು ಸ್ವೀಟ್ ಬೇಕು ಅಂದರೆ ಶುಗರು ಹಾಕ್ಕೊಳ್ತಾರೆ. ಸೊ ನಾವೆಲ್ಲ ಹಾಗೆ ಕುಡಿ. ಬ್ಲ್ಯಾಕ್ ಕಾಫಿ ಥರನೇ ಇರಬೇಕು. ನಮಗೆ ಬೋರ್ ಆಗ್ತಾಯಿದೆ. ಅಂದರೆ ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಆಗಿದೆ. ಸೊ ಅದು ಇದು ಚಿಕ್ಕ ಪುಟ್ಟದ್ದು ಮಾಡ್ಕೊಳ್ಳೋದು. ಸೊ ಅದಕ್ಕೆ ಇವತ್ತು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೋಸ್ಕರ ನನಗಂತೂ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ನನ್ನ ಇಡೀ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟೊಂದು ಹೇರ್ ಫಾಲ್ ನನಗಾಗ್ತಾ ಇರೋದು. ಬಿಕಾಸ್ ನಾನು ಸಪ್ಲಿಮೆಂಟ್ ತೊಗೋತಾ ಇದ್ದೆ ಸಮ್ ಮೆಡಿಕಲ್ ರೀಸನ್ಗೆ. ಸೊ ಒಮೆಗಾ 3 ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ. ತೊಗೊಳಕ್ಕಿಂತ ಮುಂಚೆ ನನ್ನ ಕೂದಲು ಚೆನ್ನಾಗೇ ಇತ್ತು. ತೊಗೊಂಡಾದಮೇಲೆ ಎಷ್ಟು ಅಂದರೆ ಲಿಟ್ರಲಿ ಸುಮ್ಮನೆ ಹಿಂಗಂದರೆ ಸಾಕು ಇಷ್ಟು ಕೂದಲು ಕೈಗೆ ಬರುತ್ತೆ ಇವಾಗ. ಆ ಥರ ಆಗೋಗಿ ನಂಗೆ ಭಯ. ಈಗಲೇ ಆಮೇಲೆ ಬಾಡಿ ಗಿಡಿ ಆಗ್ಬಿಡ್ತು. ಮೊದಲೇ ನಂಗೆ ಕೂದಲು ಕಡಿಮೆ ಇಲ್ಲೆಲ್ಲ. ಬಟ್ ಇಲ್ಲ, ಇವಾಗ ಆ್ಯಕ್ಚುಲಿ ಕೂದಲು ಚಿಕ್ಕ ಕೂದಲೆಲ್ಲ ಬರ್ತಾಯಿದೆ, ವಿಚ್ ಈಸ್ ಅನ್ನೋಯಿಂಗ್. ಒಂಥರ ಇರಿಟೇಟ್ ಆಗುತ್ತೆ. ಬೇರೆ ಥರ ಕ್ಲಿಪ್ ಏನಾದ್ರು ಹಾಕ್ಕೊಂಡು ಇಲ್ಲಿ ಮಾತ್ರ ಎತ್ಕೊಂಡು ನನಗೆ ಫ್ರಿಝಿ ಹೇರ್ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೇರ್ ಗ್ರೋತು ನನಗೆ ತುಂಬ ಕಡಿಮೆ, ತುಂಬ ನಿಧಾನವಾಗಿ ಆಗೋದು ಹೇರ್ ಗ್ರೋತು. ಸೊ ಅದಕ್ಕೋಸ್ಕರ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ಮೆರಿ ವಾಟರ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಫಸ್ಟು ಮನೆಯಲ್ಲೇ ಮಾಡ್ಕೋತಾ ಇದ್ದೆ. ರೋಸ್ಮೆರಿ ಇದು ಲೀವ್ಸನ್ನ ತಂದುಬಿಟ್ಟು ಮನೆಯಲ್ಲೇ ಮಾಡ್ಕೋತಾ ಇದ್ದೆ. ಅದು ಜಾಸ್ತಿ ದಿವಸ ನಾನು ಇಡೋಕ್ಕಾಗ್ತಿರ್ಲಿಲ್ಲ, ಒಂದು ಸ್ವಲ್ಪ ಹಾಳಾಗ್ತಿತ್ತು. ಅದಕ್ಕೋಸ್ಕರ ಇದು ನೋಡೋಣ ಹೆಂಗಿದೆ ಅಂತ ತರಿಸಿದ ಮೊದಲನೇ ದಿನಾನೇ ಇದನ್ನು ಕಿತ್ತಾಕ್ಬಿಟ್ಟೆ. ಈಗ ಹಾಕಿದ್ದೀನಿ. ಏನಿಲ್ಲ, ಇದನ್ನು ಆಲ್ ಓವರ್ ದ ರೂಟ್ಸ್ ಅಂದರೆ ಫುಲ್ ಈ ಸ್ಕ್ಯಾಲ್ಪ್ ಏನಿದೆ ಎಲ್ಲ ಕಡೆಗೂ ಇದನ್ನು ಸ್ಪ್ರೇ ಮಾಡಿಕೊಂಡು ಜೆಂಟಲ್ ಮಸಾಜ್ ಕೊಡಬೇಕು ಒಂದು 5 ಮಿನಿಟ್ಸು. ಆ್ಯಂಡ್ ಇದ್ರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಹಾಕ್ಕೊಂಡ್ಮೇಲೆ ಹೆಡ್ ಬಾತ್ ಮಾಡ್ಕೊಬೇಕು. ನಾನು ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ನಾನು ನಾಳೆ ಮಾಡ್ಕೋತೀನಿ. ನೆನ್ನೆನೂ ಮಾಡ್ಕೊಂಡಿದ್ದೆ. ನೆನ್ನೆನೂ ಇಷ್ಟು ಕೂದಲು ಬಂತು, ಇವತ್ತು ಅಷ್ಟೇ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಸುಮ್ಮನೆ ಹಿಂಗೆ ಬಂದಿತ್ತು. ನನಗೆ ಅಷ್ಟು ಹೊಟ್ಟೆ ಉರಿಯಿತು. ಇದ್ದಿದ್ದು ಒಂದು ಚೆನ್ನಾಗಿ ಕೂದಲು ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಅದರಿಂದ ಮತ್ತು ಸ್ವಲ್ಪ ಪ್ಲೇಸ್ ಎಲ್ಲ ಕಂಜೆಸ್ಟೆಡ್ ಆಗಿರೋದ್ರಿಂದ ಕ್ಯಾಮ್ರಾ ಇಡೋಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಎಲ್ಲಿಡೋದು ಅಂತಲೇ ಗೊತ್ತಾಗಲ್ಲ. ಆ ಕಡೆ ಇಟ್ಟರೆ ಬೆಳಕು, ಈ ಕಡೆ ಇಟ್ಟರೆ ಈ ಥರ ಎಲ್ಲ ಕಡೆಗೂ ಸ್ಪ್ರೇ ಮಾಡಬೇಕು. ಆಮೇಲೆ ಜಡೆ ಹಾಕ್ಬಿಡ್ತೀನಿ ಅಷ್ಟೆ. ವಾಟರ್ ಡ್ರೈ ಆಗಬೇಕು ಇಷ್ಟು ಕೂದಲು. ನಾನೇನು ಕೂಮ್ ಮಾಡಲಿಲ್ಲ, ಏನಿಲ್ಲ, ಜಸ್ಟ್ ಸ್ಪ್ರೇ ಮಾಡಿ ಒಂದು ಮಸಾಜ್ ಕೊಟ್ಟಿದ್ದಕ್ಕೆ ಇಷ್ಟು ಕೂದಲು. ಅಲ್ಲ, ಇದು ಕಡಿಮೆ, ಇನ್ನು ಬೇಜಾನಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಮೀಶೋಯಿಂದ ಒಂದಷ್ಟು ಪಾರ್ಸೆಲ್ ಬರೋದಿದೆ. ಎಲ್ಲ ಬಂದಮೇಲೆ ರಿವ್ಯೂ ಮಾಡಬೇಕು. ನಾಳೆ ಕೆಲಸ ಇದೆ ಸ್ವಲ್ಪ, ಇವತ್ತೇ ಲಾಗಿನ್ ಮಾಡಿ ಕೆಲಸ ಮುಗಿಸ್ಕೊಳ್ಬೇಕು. ಈಗೀಗ ಸ್ವಲ್ಪ ನನಗೆ ಏನಾದರೂ ತಿಂತಾ ಇರಬೇಕು, ಟೇಸ್ಟಿಯಾಗಿ ಅಂತ ಅನಿಸ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಹೆಲ್ದಿಯಾಗೂ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಗ್ರೀನ್ ಕಲರ್ ಚುರುಮುರಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಕಡಲೆಪುರಿ ಬೇಕು. ಕಡಲೆಪುರಿ ಅಂದರೆ ನಾರ್ಮಲ್ ಕಡಲೆಪುರಿ ಅಲ್ಲ, ಈ ಬೇಲ್ಪುರಿಗಂತ ಬರುತ್ತಲ್ಲ ಆ ಥರ ಕಡಲೆಪುರಿ. ಪ್ಲಸ್ ಅದ್ರ ಜೊತೆಗೆ ಕೊತ್ತಂಬರಿ, ಕರಿಬೇವು, ಪುದೀನ, ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು ಆ್ಯಂಡ್ ಕಡಲೆ ಬೀಜ ಬೇಕು. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಡೋಣ. ಈ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ವಾಶ್ ಮಾಡ್ಕೊಬಿಡೋಣ. ಫಸ್ಟು ಕಡಲೆ ಬೀಜನ ಹುರ್ಕೊಂಡ್ಬಿಡೋಣ, ಆಮೇಲೆ ಸೈಡಿಗೆ ಎತ್ತಿಟ್ಬಿಡೋಣ. ಕಡಲೆ ಬೀಜನೆಲ್ಲ ಫ್ರೈ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಕರಿಬೇವನ್ನ ಆಯಿಲ್ಗೆ ಹಾಕಬೇಕು. ನಾನು ಹೇಳಿದ್ನಲ್ಲ, ನೀರು ಡ್ರೈನ್ ಆಗಿಲ್ಲ ಅಂದರೆ ಹಿಂಗೆ ಆಗೋದು. ಇವಾಗ ಫ್ರೈ ಮಾಡ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕೋಬೇಕು. ಅರಿಶಿನ,
ಆ್ಯಂಡ್ ಒಂದು ಸ್ವಲ್ಪ ರುಚಿಗೆ ಉಪ್ಪು ಬಾಯಿಗೆ ಸಿಗುತ್ತೆ ಒಂದಿಷ್ಟು. ಸೊ ಈ ಥರ ಆಗಿದೆ. ಇದಕ್ಕಿಂತ ನೀರು ಹಾಕ್ಕೊಳ್ಬಾರ್ದು, ಎಷ್ಟಿದೆಯೋ ಅಷ್ಟರಲ್ಲೇ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಅಲ್ಲ ಇದೇ ಥರ ಕಡಲೆಪುರಿ ಅಂಗಡಿಗೆ ಹೋಗ್ಬಿಟ್ಟು ಬೇಲ್ಪುರಿಗೆ ಹಾಕೋ ಕಡಲೆಪುರಿ ಅಂದರೆ ಕೊಡ್ತಾರೆ ಹಾಕೋಬೇಕು. ಆ್ಯಕ್ಚುಲಿ ಕಡಲೆಪುರಿ ಕೆಳಗಡೆ ಇರೋದೆಲ್ಲ ಹಾಕೋಬಾರ್ದು. ಇಲ್ಲಿ ನೋಡಿ ಪುಡಿ ಪುಡಿ ಥರ ಇರುತ್ತೆ, ಅದನ್ನು ಹಾಕೋಬಾರ್ದು. ಬರೀ ಮೇಲ್ಗಡೆ ಇದನ್ನು ನೋಡಿ ನೋಡಿ ತೊಗೊಂಡು ಹಾಕ್ಕೊಳ್ಬೇಕು. ನಾನು ಗ್ಯಾಸ್ ಆನ್ ಮಾಡಿಲ್ಲ, ಸುಮ್ಮನೆ ಗ್ಯಾಸ್ ಮೇಲೆ ಇಡ್ತಾ ಇರೋದು ಬೆಳಕು ಬರ್ತಾ ಇದೆ ಅಂತ ಅಷ್ಟೇ. ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದರೆ ಮಿಕ್ಸಿಲಿ ಇದು ಮಾಡ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ರೆಡಿಯಾಗಿದೆ. ಬೇಕು ಅಂದರೆ ನೀವು ಇನ್ನೂ ಮಿಕ್ಸ್ ಮಾಡ್ಕೊಬೋದು, ಬಟ್ ನನಗೆ ಖಾರ ಜಾಸ್ತಿ ಆಗಬಾರ್ದು ಅಂತ ಇಷ್ಟ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ. ಕಾಫಿ ಟೈಮಲ್ಲೆಲ್ಲ ತಿನ್ನೋಕೆ ಸಖತ್ತಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಟೇಸ್ಟು. ಪೂರಿ ಸಖತ್ತಾಗಿದೆ, ಹೆವಿ ಅಂತಲೂ ಒಂದ್ಸಲ. ಆಯ್ತಾ, ಸಖತ್ತಾಗಿದೆ, ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಚಟ್ಪಟಾ ಬೇಲ್, ಚಟ್ಪಟಾ ಬೇಲ್ ಚೆನ್ನಾಗಿದೆ, ನೇಮ್ ಚೆನ್ನಾಗಿದೆ ಅಷ್ಟೇ. ಇವತ್ತಿಗೆ ಗೈಸ್, ಇವತ್ತು ಇಂಟ್ರೆಸ್ಟಿಂಗಾಗಿ ಆ ಥರ ಏನೂ ಮಾಡಲಿಲ್ಲ. ಸೇಮ್ ಊಟ ಮಾಡು ಮಲ್ಕೋ. ನಾನು ಹೇಳ್ದಂಗೆ ಮೀಶೋ ಪಾರ್ಸಲ್ದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ಅದಕ್ಕೆ ಎಷ್ಟೊಂದು ಟೈಮು ಆಗೋಯಿತು. ಸೊ ಇದ್ರದ್ದು ಹಾಲು ನಾಳೆ ಇಲ್ಲ ನಾಡಿದ್ದಲ್ಲಿ ಪೋಸ್ಟ್ ಮಾಡ್ತೀನಿ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕೆ ರಿವ್ಯೂ ಮಾಡಿದ್ದೀನಿ. ಸೊ ಯಾವ್ಯಾವ ಥರ ಇದೆ ಸ್ಯಾರೀಸ್ಗಳು ಅದನ್ನೆಲ್ಲ ನಾನು ರೀಲ್ಸಲ್ಲೂ ಸಹ ಹಾಕಿರ್ತೀನಿ. ನೀವು ಬೇಕು ಅಂತ ಅಂದರೆ ನಾಳಿದ್ದಷ್ಟರಲ್ಲಿ ವೀಡಿಯೋನೂ ಹಾಕ್ತೀನಿ. ಸೊ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಕಳಿಸಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ಬಟ್ ಒಂದು ಪ್ರಾಡಕ್ಟುಗಳ ಸಖತ್ತಾಗಿದೆ, ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿಗಳಾಗಿರ್ಬೋದು ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನೋಡೋಣ, ಇಷ್ಟ ಆದರೆ ತೊಗೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್.